ಲೂಯಿಸ್ ಹೇ ಅವರ ಪವರ್ಫುಲ್ ಟೀಚಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರಿದು ಲೂಯಿಸ್ ಹೇ ಅಂತ ಕೇಳೋದಾದ್ರೆ, ಶಿ ಇಸ್ ಅನ್ ಮೋಟಿವೇಶನಲ್ ಆಥರ್ ಅಂಡ್ ಎ ಸ್ಪಿರಿಚುವಲ್ ಟೀಚರ್. ಅಂಡ್ ಅವರು ತುಂಬಾ ಎಷ್ಟೋ ಮಿಲಿಯನ್ ಆಫ್ ಪೀಪಲ್ಸ್ಗೆ ಅವರ ಸೆಲ್ಫ್ ಹೀಲಿಂಗ್ ನ ಹೇಳ್ಕೊಟ್ಟು ಎಷ್ಟೋ ಮಿಲಿಯನ್ ಆಫ್ ಪೀಪಲ್ಸ್ ಲೈಫ್ ನ ಸೇವ್ ಮಾಡಿರುವಂತಹ ಬ್ಯೂಟಿಫುಲ್ ಕ್ವೀನ್ ಅಂತಾನೆ ಹೇಳ್ಬೋದು. ಅವ್ರು ಅಷ್ಟು ಪವರ್ಫುಲ್ ಲೇಡಿ. ಲೂಯಿಸ್ ಹೇ ಅವರು ದ ಪಾಸಿಟಿವ್ ಅಫರ್ಮೇಷನ್ಸ್ ಮತ್ತೆ ಸೆಲ್ಫ್ ಹೀಲಿಂಗ್ ನ ಕ್ವೀನ್ ಅಂತಾನೆ ಹೇಳ್ತಾರೆ. ವೈ ಬಿಕಾಸ್ ಅವರ ಪಾಸಿಟಿವ್ ಅಫರ್ಮೇಷನ್ಸ್ ಮತ್ತು ಅವರ ಟೀಚಿಂಗ್ಸ್ ಅಲ್ಲಿ ಇರುವಂತಹ ಸೆಲ್ಫ್ ಹೀಲಿಂಗ್ ನ ಹೇಳ್ಕೊಟ್ಟು ಎಷ್ಟೋ ಮಿಲಿಯನ್ ಆಫ್ ಪೀಪಲ್ಸ್ ಲೈಫ್ ನ ಚೇಂಜ್ ಮಾಡಿದ್ದಾರೆ. ಅಂದ್ರೆ ನಾವ್ ಯಾಕೆ ಚೇಂಜ್ ಮಾಡ್ಕೋಬಾರ್ದು? ಡೆಫಿನೆಟ್ಲಿ ನಾವು ಕೂಡ ಚೇಂಜ್ ಮಾಡ್ಕೋಬಹುದು. ನಮ್ಮಲ್ಲಿರುವಂತಹ ಎಷ್ಟೋ ಪ್ರಾಬ್ಲಮ್ಸ್ಗೆ ಅವರ ಟೀಚಿಂಗ್ಸ್ ನ ಇಟ್ಕೊಂಡು ನಾವು ನಮ್ಮ ಲೈಫ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ನಾವು ಹೇಲ್ ಮಾಡ್ಕೋಬಹುದು. ಇದನ್ನ ನಾವು ಕಲಿತಾಗ ನಮ್ಮ ಬಾಡಿಲಿ ಆಗುವಂತಹ ಚೇಂಜಸ್ ನ ನೀವು ಅಬ್ಸರ್ವ್ ಮಾಡಬಹುದು. ಲೂಯಿಸ್ ಹೇ ಅವರು ಟೀಚಿಂಗ್ಸ್ ಅಲ್ಲಿ ಅವ್ರು ಹೇಳ್ತಾರೆ, ಸೆಲ್ಫ್ ಲವ್, ಫರ್ಗ್ಯೂನೆಸ್, ಪಾಸಿಟಿವ್ ಅಫರ್ಮೇಷನ್ಸ್ ಮತ್ತೆ ಅವರ ಮಿರರ್ ಟೆಕ್ನಿಕ್ ಇಂದ ನಾವು ಎಷ್ಟೋ ಚೇಂಜಸ್ ನ ನಾವು ನಮ್ಮ ಬಾಡಿಯಲ್ಲಿ ನೋಡಬಹುದು ಅಂತ. ದ ಮೈಂಡ್ ಅಂಡ್ ಬಾಡಿ ಕನೆಕ್ಷನ್ಸ್ ಇಂದ ನಾವು ಎಷ್ಟೋ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಕೋಬಹುದು ಅಂತಾನೆ ಅವ್ರ ಟೀಚಿಂಗ್ಸ್ ಅಲ್ಲಿ ಹೇಳ್ತಾರೆ. ನಾವು ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಅವರ ಟೀಚಿಂಗ್ಸ್ ಅಲ್ಲಿ ಫಸ್ಟ್ ಅವ್ರು ಮಾತಾಡೋದೇ ಪಾಸಿಟಿವ್ ಅಫರ್ಮೇಷನ್ಸ್. ಏನಿದು ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ನೀವು ಕೇಳೋದಾದ್ರೆ, ನಾವು ಒಂದು ವರ್ಡ್ಸ್ ನ ಪದೇ ಪದೇ ರಿಪೀಟೆಡ್ ಆಗಿ ಹೇಳ್ತಾ ಇರ್ತೀವಲ್ವಾ, ಅದೇ ಪಾಸಿಟಿವ್ ಅಫರ್ಮೇಷನ್. ಯಾಕೆ ನಾವು ಪ್ರತಿದಿನ ಪಾಸಿಟಿವ್ ಅಫರ್ಮೇಷನ್ಸ್ ಮಾಡ್ಬೇಕು? ಬಿಕಾಸ್ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೇಳುತ್ತೆ ನಾವು ಈ ತರ ಇದೀವಿ ಅಂದಾಗ ನಮ್ಮ ಬಾಡಿ ಅದನ್ನ ತಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ತರ ಹ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವರ ಮೋಸ್ಟ್ ಪವರ್ಫುಲ್ ಥಿಂಗ್ ಏನಂದ್ರೆ ಪಾಸಿಟಿವ್ ಅಫರ್ಮೇಷನ್ಸ್. ನೀವು ಪ್ರತಿದಿನ ಪಾಸಿಟಿವ್ ಅಫರ್ಮೇಷನ್ಸ್ ಇಂದ ನಿಮ್ಮ ಡೇ ನ ಸ್ಟಾರ್ಟ್ ಮಾಡಿ ಅಂತಾನೆ ಅವರ ಟೀಚಿಂಗ್ಸ್ ಅಲ್ಲಿ ಹೇಳೋದು. ನೆಕ್ಸ್ಟ್ ಇಸ್ ಸೆಲ್ಫ್ ಲವ್. ಏನಿದು ಸೆಲ್ಫ್ ಲವ್ ಅನ್ನೋದಾದ್ರೆ, ಅವ್ರು ಪ್ರತಿಯೊಂದು ಸತಿನೂ ಹೇಳ್ತಾರೆ, ನಿಮ್ಮನ್ನ ನೀವು ಪ್ರೀತಿಸಿ ಫಸ್ಟ್. ನಿಮ್ಮ ಬಾಡಿಯನ್ನ ನೀವು ಪ್ರೀತಿಸಿ, ಸೋ ದಟ್ ಅದು ನೀವು ಹೇಳ್ದಂಗೆ ಕೇಳುತ್ತೆ. ಫಸ್ಟ್ ನಿಮ್ಮ ಬಾಡಿನ ನೀವು ಪ್ರೀತಿಸಿದಾಗ ನಿಮ್ಮ ಬಾಡಿ ನಿಮ್ಮನ್ನ ಪ್ರೀತಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಹೇಳಿರೋ ಮಾತು ನಿಮ್ಮ ಬಾಡಿ ಕೇಳುತ್ತೆ ಅಂತಾನೆ ಅವ್ರು ಹೇಳ್ತಾರೆ. ನಾವ್ ಏನ್ ಹೇಳಿದ್ರು ನಮ್ಮ ಬಾಡಿ ಲಿಸನ್ ಮಾಡುತ್ತೆ. ಫಸ್ಟ್ ನಮ್ಮ ಬಾಡಿನ ನಾವು ಪ್ರೀತಿಸ್ಬೇಕು. ನೆಕ್ಸ್ಟ್ ಫರ್ಗ್ಯೂನೆಸ್. ನಾವು ಪ್ರತಿಯೊಂದಕ್ಕೂ ಫರ್ಗ್ಯೂನೆಸ್ ಅಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾರಾದ್ರೂ ಹರ್ಟ್ ಮಾಡಿದ್ರ ಅದು ನಿಮ್ಮ ಬ್ರೈನ್ ತಗೋಬಾರ್ದು. ಅಲ್ಲೇ ಫರ್ಗ್ಯೂ ಮಾಡ್ಬಿಡ್ಬೇಕು. ಸಾರಿ ಹೇಳಿ ಯಾವುದೇ